ಜನಗಳ ಜೀವನವನ್ನು ಕಾಪಾಡಲಿಕ್ಕೆ ಸ್ವಲ್ಪ ಜನ ಅರ್ಥ ಮಾಡ್ಕೋಬೇಕು. ಈಗ ಹೇಳ್ತಾ ಇದ್ದಲ್ಲ, ನಾವು 500 ಜನ 600 ಜನ ಅಲ್ಲಿ ಇದ್ದಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ವರೆಗೂ ಸಹ ನಮಗೆ ಕಷ್ಟ ಇದೆ ಸ್ವಾಮಿ, ದಯವಿಟ್ಟು ನಮ್ಮ ಸಹಕರಿಸಬೇಕು ಅಂತೇಳಿ ಕೇಳಿ ಅಲ್ಲಿ ಕೂತ್ಕೋತಾ ಇದೆ. ತಪ್ಪು ಯಾರು ಹೇಳ್ರಿ? ತಪ್ಪು ನಮ್ಮದು. ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು, ಇಲ್ಲ ಅಂತಲ್ಲ. ಪೊಲೀಸ್ನವರು ನಮ್ಮ ಮೊದಲು ಜೀವನ, ಆಮೇಲೆ ಕಾನೂನು. ಜೀವನವೇ ಇಲ್ಲಿ ಕುಲಿಗಡೆ ಹೋಗ್ತಾ ಇದೆ. ಈ ಕಾನೂನಿಂದ ಬರುತ್ತೆ. ಕಾನೂನು ಬಾಹಿರ ಚಳವಳಿನೂ ಮಾಡಬೇಕು, ಕಾನೂನು ಭಂಗ ಚಳವಳಿನೂ ಮಾಡಬೇಕು. ನಾವು ಸಹಕಾರ ಕೊಡದೇ ಇದ್ದರೆ ಡಿಪಾರ್ಟ್ಮೆಂಟ್ ಮುಂದೆನೂ ಮಾಡ್ತೀವಿ. ಪೊಲೀಸ್ನವರು ಏನಾದರೂ ನಮಗೆ ತೊಂದರೆ ಕೊಟ್ಟರೆ ಅಲ್ಲೂ ಸಹ ಅವ್ರಿಗೂ ನಾವು ದಂಡಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಒಂದೇ, ಒಂದು ದುರದೃಷ್ಟ ಅಂತಂದರೆ ನಮ್ಮ ಹೋರಾಟ ಯಾರ ವಿರುದ್ಧ ನಾನು ತುಂಬ ಬಾಧೆ ಆಗುತ್ತೆ. ಯಾರೋ 20 ಜನ, ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ, ಯಾರೋ 20 ಜನ ತಿರುಬೋಗಿಗಳು ಸೂರತ್ಗೆ ಹೋಗಿ ನಮ್ಮ ವೆರೈಟಿನ ಮಕ್ಕಳೆಲ್ಲ ಹಾಕಿ ಅಲ್ಲಿರ್ತಕ್ಕಂಥ ಮಾಡೋದಕ್ಕೆ ಯೋಗ್ಯತೆ ಇಲ್ಲದೆ ದೊಡ್ಡಬಳ್ಳಾಪುರ ತಗೊಂಡ್ಬಂದು ಮಾಡ್ತಾ ಇದ್ದಾರೆ. ಯಾರು ನಮ್ಮ ಶತ್ರುಗಳು? ಆ 20 ಜನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ದೊಡ್ಡಬಳ್ಳಾಪುರದಲ್ಲಿ ನೇಕಾರಿಗೆ ಇಲ್ವಾ? ಯಾಕೆ ನಾವು ಕಾಯ್ತಾ ಇದ್ದೀವಿ? ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅದು ಜಮೀನು ನೇಕಾರ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ನನಗೆ ಕಾನೂನು ಬಗ್ಗೆ ಅಪಾರವಾದ ಗೌರವ ಇದೆ. ನಾವು ಮಾಡತಕ್ಕಂಥ ಎಲ್ಲ ಚಳವಳಿನೂ ಶಾಂತಿಯುತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ ನಮಗೆ ಕಾನೂನು ಬಗ್ಗೆ ಪ್ರಜ್ಞೆ ಇದೆ, ಕಾನೂನು ಬಗ್ಗೆ ಮುಖ್ಯವಾಗಿ ಗೌರವ ಅಭಿಮಾನ ಹೇಳಿದೆ. ಈಗ ನಮ್ಗೆ ಏನಾಗಿದೆ ಪರಿಸ್ಥಿತಿ? ಹೊಟ್ಟೆ ಹಸ್ದೋಗ್ಬಿಟ್ಟಿದ್ದೀವಿ. ಈಗ ಶಕ್ತಿ ಮೀರೋಗಿದೆ. ಬರೀ 20,000 ಜನ ಒಂದು ಕಡೆ ಇಟ್ಕೊಂಡು ಯಾರೋ ಒಂದು 20 ಜನ ತಿರ್ಬೋಗಿ ನಾವು ತಡೆಯೋಕ್ಕಾಗಲಿಲ್ಲ ಅಂತಂದರೆ ನಿಜವಾಗ್ಲೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾರ ವಿರುದ್ಧ ನಮ್ಮ ಹೋರಾಟ? ಸರ್ಕಾರ ಮಾಡ್ತದೆ, ಬೇರೆ ಪ್ರಶ್ನೆ. ಇಲ್ಲಿ ಬರೀ 20 ಜನ ಇದ್ದಾರೆ. ನಾವು ಒಂದು ಸಭೆ ಕರೆದ್ವಿ, ಸಭೆಗೆ ಬಂದ್ವಿ 20 ಜನ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ವಿ. ಆಯ್ತು ತೀರ್ಮಾನ ಮಾಡ್ತೀವಿ, ನಿಲ್ಲಿಸ್ಬಿಡ್ತೀವಿ ಅಂದರು. ಯಾವನ ಒಬ್ಬ ತಿಳ್ಬೋಕಿ ಎದ್ದು ನಿಂತ್ಕೊಂಡ, ಅನ್ಕಲ್ಚರ್ಡ್ ಬ್ರೂಟ್ ಅಂತಾನೆ ಹೇಳ್ತೀನಿ. ಅವನ್ನ ಮಾನ ಇಲ್ಲ, ಮರ್ಯಾದೆ ಇಲ್ಲ ಅವನಿಗೆ. ಯಾರು ರಘು ಅಂತೆ, ದೊಡ್ಡ ಕುಟುಂಬದಲ್ಲಿ ಹುಟ್ಟವನೆ, ಮಾನ ಮರ್ಯಾದೆ ಇರ್ಬೇಕು ಅವನಿಗೆ. ಡಾಲ್ ಟಾಸ್ ಅಂತ ಮಾತಾಡ್ತಾನೆ. ನನ್ನ ಬಾಯಲ್ಲಿ ಆ ಥರ ಕೆಲ್ಸಕ್ಕೆ ಮಾತಾಡೋಕೆ ನಾನು ರೆಡಿ ಇಲ್ಲ. ನಾನೊಬ್ರು ವಿದ್ಯಾರ್ಥಿ ಇದ್ದೀನಿ, ಕಲ್ಚರ್ ಇರ್ತಕ್ಕಂಥ ಮನುಷ್ಯ ಇದ್ದೀನಿ. ಆ ಕಲ್ಚರಲ್ ಪಥ ಮಾತಾಡ್ತಾನೆ, ಡಾಲ್ ಟಾಸ್ ಅಂತ ಮಾತಾಡ್ತಾನೆ. ಯಾರೋ ಡ್ಯಾನ್ಸ್ ಅಂತ ಮಾತಾಡೋರಿಗೆ ನಾವು 20,000 ಜನ ದಿಲ್ಲಿ ಬೀಳ್ಬೇಕಾ? ದಯವಿಟ್ಟು ಯೋಚನೆ ಮಾಡಿ, ದಿಲ್ಲಿ ಬೀಳ್ಬೇಕಾ? ಇನ್ನೊಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ನಾವು ಸಭೆ ಮೂಲಕ. ನಾವು ಕಾನೂನು, ಪೊಲೀಸು, ಇನ್ನೊಂದು ನಾಳೆಯಿಂದ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಲೆಟರ್ನ ಕೊಡ್ತೀವಿ, ನೀವು ನಮಗೆ ರಕ್ಷಣೆಯನ್ನು ಕೊಡಬೇಕು. ಯಾರು ರಘುಮನೆ ಇರ್ಬೋದು, ಯಾರು ಪಾಲಿಸ್ ರಾಜೇಶ್ ಇರ್ಬೋದು, ರಾಮಾನುಜ ಇರ್ಬೋದು, ಶಾಂತಿಲಾಲ್ ಇರ್ಬೋದು, ಅವರ ಮನೆಗಳ ಮುಂದೆ ಉಗ್ರವಾಗಿರ್ತಕ್ಕಂಥ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ಅವ್ರ ಮನೆ ಮುಂದೆ ಕುತ್ಕೊಂಡು ಬಾಯ್ ಮಾಡ್ಕೋತೀವಿ. ಪೊಲೀಸ್ನವ್ರಿಗೂ ರಕ್ಷಣೆ ಕೊಡಬೇಕು ಅಂತ ನಾವು ಕೇಳ್ತೀವಿ. ಅರೆಸ್ಟ್ ಆಗಿ ನಾವು ರೆಡಿ ಇರ್ತೀವಿ. ನಾವು ಕಾನೂನಾತ್ಮಕವಾಗಿ ಮಾಡ್ತೀವಿ, ಶಾಂತಿಯುತವಾಗಿ ಮಾಡ್ತೀವಿ. ನಾವು ಕಲ್ತಿರ್ತಕ್ಕಂಥ ವ್ಯಕ್ತಿ ಅವನಾರೋ ಪೊಲೀಸ್ನವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ, ಏವನ್ ನಾನೇ, ಏತು ಇವರು, ಏತ್ರಿ ಇವರು. ಏನು ನಾವು ಮಾಡಿದ್ರೆ ಕತ್ ಕೆಲಸ? ಅವ್ರ ಮನೆಗೆ ಬೆಂಕಿಗೆ ಹೋಗಿದ್ವಂತೆ. ಅವ್ರು ಸೀರೆಗೆ ಬೆಂಕಿಗೆ ಬಂದಿದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ನಾನು ಸ್ಪಷ್ಟವಾಗಿ ಅದನ್ನು ಹೇಳಿದೆ ಅವರಿಗೆ. ನಾವು ಒಂದು ನೇಕಾರಿಕೆ ಕುಟುಂಬದಲ್ಲಿ ಹುಟ್ಟಿದ್ದೀವಪ್ಪ, ನಾವು ಯಾವುದೇ ಕಾರಣಕ್ಕೂ ಬೆಂಕಿ ಅಂತಕ್ಕಂಥ ಪದ ನಾವು ಯೂಸ್ ಮಾಡಲ್ಲ. ನಾವು ಬಟ್ಟೆಗೆ ಒಂದೇ ಒಂದು ಏನು ಬೆಂಕಿ ಬಿದ್ದ ಬಟ್ಟೆ ನಾವು ಉಡಲ್ಲ ಅಂಥವ್ರು ನಾವು ಬೆಂಕಿ ಹಚ್ಚಕ್ಕೆ ಹೋಗ್ತೀವ? ನಮ್ಮ ಹೊಟ್ಟೆ ಬಾಡಿಗೆ ನಮಗೆ ಸಣ್ಣ ತೊಗೊಳ್ತಕ್ಕಂಥ ಉದ್ಯಮಕ್ಕೆ ನಾವು ಬೆಂಕಿ ಇಡಕ್ಕೆ ಸಾಧ್ಯನಾ? ಅವನೊಬ್ಬ ತಿರ್ಬೋಕೆ ಹೇಳ್ತಾನೆ ಅಂತೇಳಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀರಾ ಅಂತೇಳಿ ಒಂದು 150 ಜನ ನಮ್ಮ ನೇಕಾರ ಅವ್ರು ಬಂದಿದ್ರು, ಅವ್ರು ವಾಪಸ್ ತೊಗೊಂಡಿದ್ದಾನೆ. ಇಂಥವ್ರು ಭಯ ಇಕ್ತಾರೆ. ನಾವೇನು ದಿಗಿಳ್ಬೇಕಾದ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಬೀದಿಗೆ ಬಂದ್ಬಿಟ್ಟಿದ್ದೀವಿ. ನಾಳೆಯಿಂದ ಪೊಲೀಸ್ನವ್ರಿಗೂ ಸಹ ನಾನು ವಿನಮ್ರದಿಂದ ಕೇಳ್ಕೊತಾ ಇದ್ದೀನಿ. ನಾಳೆಯಿಂದ ನಮ್ಮ ಕೆಲಸ ಏನು ಅಂದರೆ, ಎಲ್ಲಿ ಗಾಡಿ ಕಾಣಿಸಿದ್ರು ಅದು ಒಳ್ಳೆ ಗಾಡಿನೋ ಕೆಟ್ಟ ಗಾಡಿನೋ ನಮಗೆ ಗೊತ್ತಿಲ್ಲ. ಅದು ತೀರ್ಮಾನ ಮಾಡ್ತಕ್ಕಂಥ ಯಾರು? ಜವಳಿ ಇಲಾಖೆ ತೀರ್ಮಾನ ಮಾಡಬೇಕು, GST ಅವರು ತೀರ್ಮಾನ ಮಾಡಬೇಕು. ನಾವು ತಡೆಯೋದು ನಮ್ಮ ಕರ್ತವ್ಯ. ತಡಿತೀವಿ, ನಮಗೆ ಫೋನ್ ಮಾಡ್ತೀವಿ. ನೀವು ಬಿಟ್ಕೊಳ್ತೀರೋ ಬಿಟ್ಕಳಿಸ್ತೀರೋ ನಮಗದು ಗೊತ್ತಿಲ್ಲ. ನಾವೆಲ್ಲ ಕೂತಿರ್ತೀವಿ. ಈ ಕೂಡಲೇ ಅವ್ರಿಗೆ ಹೇಳ್ತಾ ಇದ್ದೀವಿ, ನಾಳೆಯಿಂದ ನಮ್ಮ ಕಾರ್ಯಕ್ರಮ ಯಾರು ಯಾರು ಸೀರೆಗಳನ್ನು ತರಿಸ್ತಾ ಇದ್ದಾರೆ ಅವರ ಮನೆಗಳ ಮುಂದೆ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಲಿಕ್ಕೆ ತಯಾರಾಗಿದೆ. ಆಗ್ಬೋದಾ? ಅದಕ್ಕೆ ಪೊಲೀಸ್ನವರು ನಮ್ಗೆ ರಕ್ಷಣೆ ಕೊಡಬೇಕಾಗ್ತದೆ. ರಕ್ಷಣೆ ಕೊಡಬೇಕು ಅಂತೇಳಿ ಸೌಮ್ಯವಾಗಿ ಅವ್ರನ್ನ ನಾವು ಕೇಳ್ಕೊತಾ ಇದ್ದೀವಿ. ಇನ್ನು ಎರಡನೇದು, ಸೂರತ್ತು ಅಪ್ಗ್ರೇಡ್ ಆಗಬೇಕು. ಯಾರೊಬ್ಬ ಬಂದು ಮಾತಾಡ್ತಾರೆ, ಎಲ್ಲ ಅಪ್ಗ್ರೇಡ್ ಆಗ್ಬಿಡ್ಬೇಕಪ್ಪ. ಅಪ್ಗ್ರೇಡ್ ಏನು ಅಪ್ಗ್ರೇಡ್ ಆಗೋದು ಅಂದರೆ, ನಮ್ಮ ಮಗ್ಗ ನಮ್ಮ ತಂದೆ ಸಂಪಾದನೆ ಮಾಡೋದು 25,000 ರೂಪಾಯಿ ಮಗ್ಗ.
ನನ್ನ ಡಾಬಿ 15,000 ರೂಪಾಯಿ ಮಗ್ಗ, ನನ್ನ ವ್ಯವಹಾರ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸ್ವಲ್ಪ ಅಪ್ಗ್ರೇಡ್ ಆಗಬೇಕು ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ವ್ಯೂವರ್ಸು ಏನೋ ಸಾಲ ಸೋಲ ಮಾಡಿ 2 ಲಕ್ಷ 2 ಲಕ್ಷ ಕೊಟ್ಟು ಕಂಪ್ಯೂಟರ್ ತೊಗೊಂಬಂದು ಆ ಇರ್ತಕ್ಕಂಥ ಡಾಬಿನ 15,000ಕ್ಕೆ 10,000ಕ್ಕೆ 5,000ಕ್ಕೆ ಮಾರಿ 60,000 ರೂಪಾಯಿ ಇರ್ತಕ್ಕಂಥ ಡಾಬಿನ ಸಾಹೇಬ್ರೆ ಬರೀ 5,000 ರೂಪಾಯಿ ಮಾಡಿದೀವಿ. ಬಟ್ಟೆ ಹೊಡಿಯುತ್ತೆ ನಮಗೆ, ತೂಕದ ಲೆಕ್ಕ ಕೊಟ್ಟಿದ್ದೀವಿ. ನಮ್ಮ ಕಷ್ಟ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಅದನ್ನ ಮಾಡಿ ನಾವು ಅಪ್ಗ್ರೇಡ್ ಮಾಡ್ಕೊಂಡ್ಬಂದು ನಮ್ಮ ಮಕ್ಕಳಲ್ಲಿ ಹಾಕಿ ಏನೋ 1,000ಕ್ಕೋ 1,200ಕ್ಕೋ 300ಕ್ಕೋ ನಾವು ಮಾಡ್ತಾ ಇದ್ರೆ ಈ ತಿರುಬೋಕಿ ಅಯೋಗ್ಯರು ಬರೀ ಒಂದು 25 ಜನ ಅವರೇನು ಬಂದಿರಲಿಲ್ಲ. ಸೂರತ್ ಅವ್ರು ಬುದ್ಧಿವಂತರೆ, ಅವ್ರ ಕೆಟ್ಟ ಮಾಡೋಣ ನಡೆಯಿಲ್ಲ. ಅವ್ರು ಯಾವತ್ತೂ ಇಲ್ಲಿ ಬಂದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಏನು ಅಯೋಗ್ಯರು ನೀತಿದ್ದಾರೆ 20 ಜನ ಸೂರತ್ಗೆ ಹೋಗಿ ಅವ್ರು ತಲೆ ಕೆಡಿಸಿ ಅವ್ರ ಮಕ್ಕಳಿಗೆ ನಮ್ಮ ವೆರೈಟಿನ ಹಾಕಿಸಿ ದೊಡ್ಡಬಾಬು ತೊಗೊಂಡ್ಬಂದು ಓಡಿ 1,300 ಮಾಡಿದ್ರೆ ಅಂದರೆ ಮಾಡಲಿಲ್ಲ. ಪ್ರೊಡಕ್ಷನ್ ಜಾಸ್ತಿ ಆಯಿತು. ಅವ್ರು ಇಷ್ಟ ಬಂದಂಗೆ 600, 500, 800 ಹೋಗ್ಬೈದು. ಹೋದ್ಮೇಲೆ ಇನ್ನೊಬ್ರು ಯಾರೋ ಮಂಜುನಾಥ್ ಅಂತೇಳಿ ಅವ್ರ ಮನೆಗೆ ಹೋಗಿದ್ವಿ ನಾವೆಲ್ಲ. ದಯವಿಟ್ಟು ನಿಲ್ಸ್ಕೋಬೇಕಪ್ಪ ನಿನ್ನ ಉದ್ಯೋಗ, ದೊಡ್ಡಬಾಬು ಹಾಳಾಗಿ ಹೋಗ್ತಾ ಇದೆ, ಸಹಕಾರ ಕೊಡಬೇಕು, ದೊಡ್ಡಬಾಬಿಗೆ ಒಂದು ಬಗ್ಗೆ ನಡೆಸ್ಕೋ, ನಮಗೇನು ಅಭ್ಯಂತರ ಇಲ್ಲ. ಅವನೇನು ಬುದ್ಧಿ ಇದೆಯೋ ಜ್ಞಾನ ಇದೆಯೋ ತಲೆ ಒಳಗೆ ಲದ್ದಿ ಇದೆಯೋ ನಮ್ಗೆ ಗೊತ್ತಿಲ್ಲ. ನಮ್ಮ ಸೆಕ್ರೆಟರಿಗೆ ಫೋನ್ ಮಾಡ್ತಾನೆ, ನಮ್ಮ ಮನೆ ಮುಂದೆ ಧಮಕಿ ಹಾಕಕ್ಕೆ ಬಂದಿದ್ರು, ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನೋಡಿ ಯಾವ ಲೆಕ್ಕಕ್ಕಿದೆ, ಯಾರು ಬಿಡುತ್ತೆ ನಮ್ಮ ಹೋರಾಟ ಅರ್ಥ ಆಗ್ತಿಲ್ಲ. ತಿರುಬೋಕಿಗಳನ್ನ ಅಂತ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ತಡೆಯೋಕೆ ನಮ್ಮ ಶಕ್ತಿ ಇಲ್ವಾ? ಯಾಕೆ ಜನ ಆಚೆ ಬರ್ತಾ ಇಲ್ಲ? ಓಡೋ ಜನ ಇದ್ದೀವಿ ನಾವು. ಇವತ್ತು ಕೂಗಾಡ್ತಿದ್ವಿ ಪಾಪ, ನನಗೆ ಬಾಧೆ ಆಗುತ್ತೆ. ಕರೆಕ್ಟ್ 1 ಅವರ್ ಕುತ್ಕೋಬೇಕಲ್ಲಿ. ಏನು ಮಾಡ್ತಾರೆ? ಮಾಡಿ ಅರೆಸ್ಟ್ ಮಾಡ್ತಾರೆ. ನಾವು ಜನ ಇದ್ದೀವಿ, ನಾವು 150 ಜನ ಇದ್ದೀವಿ. 3 ಬಸ್ ಅಂತ ತುಂಬ್ತಾರೆ. ಅದೇ 3,000 ಜನ ಇದ್ರೆ ಸುಮ್ಮನೆ ಇರ್ತಾರೆ. ಕಾನೂನು ನಮಗೋಸ್ಕರ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಮುಂದೆ ಆಗ್ತಕ್ಕಂಥ ಹೋರಾಟಗಳಿಗೆ ಮುಂಚೂಣಿಯಲ್ಲಿರಬೇಕು. ಹೋರಾಟವನ್ನು ಸಕ್ಸಸ್ ಮಾಡಬೇಕು, ಬಂದನ್ನು ಸಕ್ಸಸ್ ಮಾಡಬೇಕು. ಇದರೊಟ್ಟಿಗೆ ನಮ್ಮ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ನಮ್ಮ ಒಟ್ಟಿಗೆ ಸೇರಿಕೊಂಡು ಸಾಮೂಹಿಕವಾಗಿ ನಾವು ಹೋರಾಟ ಮಾಡಿದಾಗ ಸಕ್ಸಸ್ ಆಗ್ತೀವಿ. ಈ ಸಮಸ್ಯೆಯನ್ನು 100% ಪರಿಷ್ಕಾರ ಮಾಡೇ ಮಾಡ್ತೀವಿ, ಅದಕ್ಕೆ ಅನುಮಾನ ಇಲ್ಲ.